ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಹಂಗಲ್ಲ, ಅದು ಅವನಿಗೇನು ಆಗಲ್ಲ. ಪುಟ್ಟಮೆ, ಅಳಿಯಂದ್ರ ತಾವ ಏನು ಮಾತಾಡೋದು ಬೇಡ, ಸುಮ್ಕಿದ್ಬಿಡ. ತಗೊಳ್ಳಿ, ಕುಡೀರಿ. ಅವತ್ತೇನಾದ್ರೂ ನಾನು ಸರಿಯಾದ ಸಮಯಕ್ಕೆ ಹೋಗಿದ್ದಿದ್ರೆ ನನ್ನ ಮೆಸ್ನ ನಾನು ಕಾಪಾಡ್ಕೋಬೋದಿತ್ತು. ಅವತ್ತು ಕಾಪಾಡಕ್ ಹೋಗ್ದೆ, ಇವತ್ತು ತಾಯಿ ಗುಡಿಗೆ ಹೋದ್ರೆ ಎಲ್ಲ ಸರೋಯ್ತದವ. ಆ ಮಾತೆಲ್ಲ ಈಗ ಯಾಕೆ ಅಳಿ ಅಂದರೆ ಕಾಫಿ ಕುಡೀರಿ. ನಿಮ್ದ? ಥ್ಯಾಂಕ್ ಯು. ಅಳಿ ಅಂದ್ರೆ ಏನ್ ಮಾಡ್ಕೊಂಡ್ರೆ? ಅಪ್ಪ, ನೀನು ಎದ್ದು ಬಂದ್ಮೇಕೆ ನನ್ನ ಸ್ಯಾನೆ ಬೈಬೋದು ಅನಿಸ್ತೈತೆ. ನಿಂಗೆ ದೇವ್ರುಗಳಂದ್ರೆ ಸ್ಯಾನೆ ನಂಬಿಕೆ ಅಲ್ವೇ? ನಿನ್ನಿಂದಲೇ ನಾನು ಕೈ ಮುಗಿತೈತೆ. ನನಗೆ ಗಿಫ್ಟಿ ಇದ್ದಂಗೆ ನಾನು ಯಾವತ್ತೂ ಬಲವಾಗಿ ಕೇಳ್ಕೊಂಡೇ ಅಲ್ಲ. ಆದರೆ ಈಗ ಅರ್ಥ ಆಯ್ತೈತೆ, ಕೇಳ್ಕೊಂಡಿದ್ದಿದ್ರು ಏನೋ ಉಪಯೋಗ ಇರ್ತಿದ್ದಿಲ್ಲ ಅಂತ. ಅದಕ್ಕೆ ನೀನೇ ಉದಾಹರಣೆ. ನೀನುವೇ ನನ್ನ ಜೀವನ ಸಂದಾಗಿರ್ಬೇಕು, ನಾನು ಮೆಸ್ಸು ಕೊನೆ ಗಂಟೆ ಸುಖವಾಗಿರ್ಬೇಕು ಅಂತ ಬೇಡ್ಕೊತಿದ್ದೆ. ಆದರೆ ಈಗೇನಾಯ್ತು ನೋಡು, ಈ ತ್ಯಾವ್ರು ಇವರೆಲ್ಲ ಯಾರೂ ಇಲ್ಲ ಬಂಗಾರ. ನಮ್ಮನ್ನ ನಾವೇ ನೋಡ್ಕೋಬೇಕು, ಎಲ್ಲ ನಮ್ಮ ಕೈಲೈತೆ. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡಿರೋದು. ನಮ್ಮವ್ರನ್ನ ಕೊಂದು ನಿನ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ. ನಾನೇ ನನ್ನ ಕೈಯಾರ ಕೊಡ್ತೀನವ. ಅವ್ರು ಸತ್ರೆ ನನ್ನ ಕೈನಾಗೆ. ನಾನು ಮಾತ್ರ ಬಿಡೋಕ್ಕಿಲ್ಲವ, ಬಿಡೋಕ್ಕಿಲ್ಲ. ಅವ್ವ, ಅವ್ವ, ಡಾಕ್ಟ್ರೆ, ಡಾಕ್ಟ್ರೆ, ಅವ್ವ, ಏನವ ಉರುಳ್ ಸೇವೆ ಮಾಡಿದ್ಯಾ? ಹ್ಞೂ ಅಜ್ಜಿ, ಬೇಡ ಅಂದ್ರೂ ಕೇಳಲಿಲ್ಲ. ಅಂಥದ್ದೇನವ ಹರಕೆ?
ಮದುವೆ ಆಗ್ಲಿ ಅಂತ ಬೇಡ್ಕೊಂಡಿದ್ಯಾ? ಇಲ್ಲಜ್ಜಿ, ನನಗದ್ರಲ್ಲಿ ಆಸಕ್ತಿ ಇಲ್ಲ. ಮತ್ತೇನ್ ಬೇಡಿಕೆ ಇತ್ತು? ಬಂಗಾರತ್ತೆ ಹುಷಾರಾಗಬೇಕು ಅಂತ ಬೇಡ್ಕೊಂಡಿದ್ದಾರೆ. ಕಣಿ ಹೆಂಗ್ಸ್ ಬಂದು ಹೇಳ್ಬಿಟ್ಟು ಹೋಗಿದ್ಲು. ಆ ತಾಯಿ ಉಳಿಸ್ತಾಳೆ. ಮೊದ್ಲು ಆ ತಾಯಿ ಗುಡಿಗೆ ಹೋಗು, ಕೈ ಮುಗಿದು ಬೇಡ್ಕೋ, ಒಳ್ಳೇದಾಯ್ತದೆ. ಅದು ಅಲ್ಲದೆ ಕಂಟಿ ಬಾವ ಇವ್ರನ್ನ ನೋಡಿದಾಗೆಲ್ಲ ನಮ್ಮವ್ರ ಸಾವಿಗೆ ನೀನೇ ಕಾರಣ ಅಂತ ಬೈತಾರೆ. ಪಾಪ ಇವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ. ಹಾಗೇನಿಲ್ಲ, ಅವರು ಮನಸ್ಸಲ್ಲಿರೋ ಬೇಜಾರಿಂದ ನನಗೆ ಬೈತಾರಷ್ಟೇ. ಕಂಟಿ ಸಾಹೇಬ್ರು ಹೇಳೋದು ಒಂದು ರೀತಿಲಿ ಸರಿನೇ ಏನೋ. ನಾನವತ್ತು ಅವರನ್ನು ತಡಿದೇ ಇದ್ದಿದ್ರೆ ಅಕ್ಕ ಇವತ್ತು ಬದುಕಿರ್ತಿದ್ರೇನೋ. ಇಲ್ಲವ, ಹಂಗೆಲ್ಲ ಏನು ಯೋಚನೆ ಮಾಡಬೇಡ. ಆ ತಾಯಿ ಲೆಕ್ಕಾಚಾರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ನಮ್ ಕಂಟಿ ನಿನ್ನ ಬೈದ್ರು ನೀನ್ ನಮ್ಮನೆಗೋಸ್ಕರ ಬೇಡ್ಕೊಂಡು ಈ ಸೇವೆ ಮಾಡ್ತಿದ್ಯಲ್ಲ, ಈ ಒಳ್ಳೆ ಗುಣ ನಿನ್ಗೆ ಎಲ್ಲಿಂದ ಬಂತವ?